ಕುಮಾರಸ್ವಾಮಿ ಹಾರ್ಟ್ ಆಪರೇಷನ್ ಅನುಮಾನವಿದೆ ಅಂತ ರಮೇಶ್ ಬಾಬು ಅವರು ಏನು ಹೇಳಿದ್ರು. ಬಂಡಿ ಸಿದ್ದೇಗೌಡರ ಹೇಳಿಕೆಗೆ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ಇಂತಹವರನ್ನ ನಾಯಕರನ್ನಾಗಿ ಮಾಡಲು ಹೋಗಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ರಮೇಶ್ ಬಾಬು ಮತ್ತು ಬಂಡಿ ಸಿದ್ದೇಗೌಡರು ಇಬ್ರು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ಇಂತಹವರನ್ನ ನಾಯಕರನ್ನಾಗಿ ಮಾಡಲು ಹೋಗಿ ಸಮಸ್ಯೆ ಆಗಿದೆ, ಕುಮಾರಸ್ವಾಮಿ ಅವರ ಆರೋಗ್ಯ ಹದಗೆಟ್ಟಿದೆ ಅಂತ ಪುಟ್ಟರಾಜು ಅವರು ಹೇಳಿದ್ದಾರೆ. ಅಂಬರೀಶ್ರನ್ನ ಸೋಲಿಸಲು ಎಚ್ಡಿಕೆಯನ್ನ ಕರೆದೊಯ್ದ, ಹಗಲು ರಾತ್ರಿ ಎನ್ನದೆ ಕುಮಾರಸ್ವಾಮಿ ಅವರನ್ನ ಕರೆದೊಯ್ದ. ಅಂದ್ರೆ ಕುಮಾರಸ್ವಾಮಿ ಅವರ ಆರೋಗ್ಯ ಹದಗೆಡಿಸಿದ್ದ. ಕೀಳು ಮಟ್ಟದ ಹೇಳಿಕೆ ನೀಡುವ ಶಾಸಕನಿಗೆ ನಾಚಿಕೆ ಆಗಬೇಕು ಅಂತ ಪುಟ್ಟರಾಜು ಅವರು ಹೇಳಿದ್ದಾರೆ. ಇಂತಹ ಹೇಳಿಕೆಗಳು ಗೌರವ ತರುವುದಿಲ್ಲ ಅಂತ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು, ಆ ಭಾಷೆ ಉಪಯೋಗಿಸಿದ್ರೆ ನಾಚಿಕೆ ಆಗಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವ್ರ ಮಾತೃಶ್ರೀ, ನಮಗೂ ಮಾತೃಶ್ರೀ ಸಮಾನರು ವಿಜಯಮ್ಮ ಅವರು, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ, ನಾನು ಅಂದಿದ್ದು ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವರ ತಾಯಿ ಕ್ಷಮೆ ಕೇಳ್ತೀನಿ. ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಕುಮಾರಸ್ವಾಮಿ ಹಾರ್ಟ್ ಆಪರೇಷನ್ ಅನುಮಾನವಿದೆ ಅಂತ ರಮೇಶ್ ಬಾಬು ಅವರು ಏನು ಹೇಳಿದ್ರು. ಬಂಡಿ ಸಿದ್ದೇಗೌಡರ ಹೇಳಿಕೆಗೆ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ಇಂತಹವರನ್ನ ನಾಯಕರನ್ನಾಗಿ ಮಾಡಲು ಹೋಗಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ರಮೇಶ್ ಬಾಬು ಮತ್ತು ಬಂಡಿ ಸಿದ್ದೇಗೌಡರು ಇಬ್ರು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ಇಂತಹವರನ್ನ ನಾಯಕರನ್ನಾಗಿ ಮಾಡಲು ಹೋಗಿ ಸಮಸ್ಯೆ ಆಗಿದೆ, ಕುಮಾರಸ್ವಾಮಿ ಅವರ ಆರೋಗ್ಯ ಹದಗೆಟ್ಟಿದೆ ಅಂತ ಪುಟ್ಟರಾಜು ಅವರು ಹೇಳಿದ್ದಾರೆ. ಅಂಬರೀಶ್ರನ್ನ ಸೋಲಿಸಲು ಎಚ್ಡಿಕೆಯನ್ನ ಕರೆದೊಯ್ದ, ಹಗಲು ರಾತ್ರಿ ಎನ್ನದೆ ಕುಮಾರಸ್ವಾಮಿ ಅವರನ್ನ ಕರೆದೊಯ್ದ. ಅಂದ್ರೆ ಕುಮಾರಸ್ವಾಮಿ ಅವರ ಆರೋಗ್ಯ ಹದಗೆಡಿಸಿದ್ದ. ಕೀಳು ಮಟ್ಟದ ಹೇಳಿಕೆ ನೀಡುವ ಶಾಸಕನಿಗೆ ನಾಚಿಕೆ ಆಗಬೇಕು ಅಂತ ಪುಟ್ಟರಾಜು ಅವರು ಹೇಳಿದ್ದಾರೆ. ಇಂತಹ ಹೇಳಿಕೆಗಳು ಗೌರವ ತರುವುದಿಲ್ಲ ಅಂತ ಪುಟ್ಟರಾಜು ಅವರು ಕಿಡಿಕಾರಿದ್ದಾರೆ. ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು, ಆ ಭಾಷೆ ಉಪಯೋಗಿಸಿದ್ರೆ ನಾಚಿಕೆ ಆಗಬೇಕು. ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವ್ರ ಮಾತೃಶ್ರೀ, ನಮಗೂ ಮಾತೃಶ್ರೀ ಸಮಾನರು ವಿಜಯಮ್ಮ ಅವರು, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ, ನಾನು ಅಂದಿದ್ದು ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವರ ತಾಯಿ ಕ್ಷಮೆ ಕೇಳ್ತೀನಿ. ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿಗೆ ಬಂದಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.